ಆ ಪರ್ಯಾಯ ರಸ್ತೆನೂ ಇರಲಿಲ್ಲ. ಆ ಬಾಲಾಜಿ ಚೌಟ್ರಿ ಮುಂದೆ ಗೊಲ್ಲಳಿಗೆ ಹೋಗೋಕ್ಕೆ ಅದು ಎಲ್ಲ ಗುಂಡಿ ಬಿದ್ದಿತ್ತು. ಅದನ್ನು ಸಹ ಗುಣಮಟ್ಟದ ರಸ್ತೆಯನ್ನು ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದೆ. ಆಮೇಲೆ ಯಾವುದೇ ಕಾಂಟ್ರಾಕ್ಟರ್ ಹತ್ರ ನನ್ನ ಕಮಿಷನ್ ಇಸ್ಕೊತಾ ಇಲ್ಲ. ಈ ಕೆಲಸ ಮಾಡೋ ಕಾಂಟ್ರಾಕ್ಟರ್ ಯಾರು ಹೇಳ್ರಿ ಕ್ವಾಲಿಟಿ ಕೆಡಿಸ್ತಾರೆ ಅಂತ. ನಾನು ಜನಪರ, ನಾನು ಪಕ್ಕದೂರವನು, ಪಕ್ಕದ ತಾಲೂಕು, ನನ್ನ MLA ಮಾಡೋರು ಜನ ನನ್ನ ಮೇಲೆ ವಿಶ್ವಾಸ ಇತ್ತು. 32,000 ಲೀಡಲ್ಲಿ ನಾನು ಗೆಲ್ಸಿದ್ದು. ಯಲಮಂಗಲದ ಇತಿಹಾಸದಲ್ಲಿ ಯಾರು ಗೆಲ್ಸಿರಲಿಲ್ಲ ಅಷ್ಟು 30 ಲೀಡಲ್ಲಿ. ನನಗೂ ಭಗವಂತ ಮೆಚ್ಚಬೇಕಲ್ವ ನಾನು ಮಾಡೋ ಕೆಲಸನ, ನಾನು ನಡ್ಕೊಳ್ಳೋ ರೀತಿ ನೀತಿನ. ಅದು ತಿಳ್ಕೊಂಡ್ರೂ ನಾನು ನೀವು ಹೇಳಿದ ಕೆಲಸನ ಒಂದೇ ಸಾರಿ ಮಾಡೋಕ್ಕಲ್ಲ, ಅಂತ ಮಾಡ್ತೀನಿ. ನೀವು ಸಹಕರಿಸಿ. ಶಾಶ್ವತವಾಗಿರ್ತದೆ. ಚಾಲು ಮಾಡಿದ್ದೀನಿ. ಇನ್ನೊಂದು ವರ್ಷ ತಡೆಯಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಲ್ವಾ? ಮಾಡಿದ್ವಿ. ಇನ್ನೊಂದರಿಂದ 1.5 ವರ್ಷ ಇನಾಗ್ರೇಷನ್ ಎಲ್ಲ ಕರಿತೀವಿ. ಜಾರ್ಜ್ ಬಂದು ಪೂಜೆ ಮಾಡೋರು 6 ತಿಂಗಳಿಂದ ಕೆಲಸ ನಡೀತದೆ. ಇನ್ನೊಂದರಿಂದ 1.5 ವರ್ಷ ಅದಾದ್ಮೇಲೆ ಎಲ್ಲ ಸೆಟ್. ಇಲ್ಲೇ ಇದ್ದೀನಿ ನೋಡು ಮುಸ್ತಾಫ್, ಬಿಚ್ಚಕ್ಕೆ ಹೇಳು, ಬಿಚ್ಚು. ಇಲ್ಲೇ ಇದ್ದೀನಿ ನೋಡು. ಥರದಕ್ಕೆಲ್ಲ ಕಾಮಗಾರಿಗಳು, ಯೋಜನೆಗಳು ನೆನೆಗುದಿಗೆ ಬೀಳ್ತವೆ. ನನಗೆ ಜನರ ಋಣ ತೀರಿಸಬೇಕು ಅನ್ನೋ ಹಿತಾಸಕ್ತಿ ಐತೆ. ಹಾಗಾಗಿ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಕಾಂಟ್ರಾಕ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಸರ್ಕಾರ ಈಗೇನು ವೇರಿಯೇಷನ್ ಆಗಿರೋ ರೇಟ್ಗೆ ಅಪ್ರೂವ್ ಕೊಟ್ಟಿಲ್ಲ. ನಮ್ಮ ಮತ್ತು ಕಾಂಟ್ರಾಕ್ಟರ್ ನಡುವೆ, ಸ್ಟಾರ್ ಚಂದ್ರಣ್ಣವ್ರ ನಡುವೆ, ಅವರು ನಮ್ಮ ಪಕ್ಷದ ಮುಖಂಡರು ರಿಕ್ವೆಸ್ಟ್ ಮಾಡಿದೆ. ಅವ್ರ ಕಂಪ್ನಿಯವ್ರು MDನೂ ಒಪ್ಕೊಂಡ್ರು. ಇಲ್ಲೇ ಇಂಜಿನಿಯರ್ ಬಂದವರೇ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ತಮ್ಮ ಮುಖಾಂತರನೂ ಅವ್ರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. 2 ವರ್ಷದಿಂದ ಸರ್ಕಾರಕ್ಕೆ ವಿನಂತಿ ಮಾಡ್ತಿದ್ದೆ. ಇದು ನಂದೊಂದು ಕ್ಷೇತ್ರದ ಯೋಜನೆ ಅಲ್ಲ, ಸುಮಾರು 16 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಇದು KRDL ರಸ್ತೆಯ ಕಾಮಗಾರಿ. ಹಾಗಾಗಿ 2019ರಲ್ಲಾಗಿತ್ತು, 2025ರಲ್ಲಾಗಿತ್ತು. ವರ್ಕು ಎಕ್ಸೆಸ್ ಆಗಿದ್ದರಿಂದ ಕಾಂಟ್ರಾಕ್ಟ್ರು ರೇಟ್ ವೇರಿಯೇಷನ್ ಮಾಡಬೇಕು ಅಂತೇಳಿ ಪಾಪ ಕೆಲಸ ಬಿಟ್ಟು ಹೋಗವ್ರೆ. ಅದು ನಾನು ತಪ್ಪು ಅಂತಲೂ ಹೇಳಲ್ಲ. ಹಿಂದಿನ ಸರ್ಕಾರ 2019ರಿಂದ 23ವರೆಗೂ ಹಿಂದಿನ BJP ಸರ್ಕಾರ ಇತ್ತು. ಅವತ್ತೇ ಈ ಕಾಮಗಾರಿಗಳನ್ನು ಮಾಡಿಸ್ಬಿಟ್ಟಿದ್ರೆ ನನಗೂ ಹೆಚ್ಚಿಗೆ ಹೊರೆ ಅನ್ನಿಸ್ತಾ ಇರಲಿಲ್ಲ. ನಾನು ಇದು ಭಾಳ ಸಮಸ್ಯೆ ಇದೆ, ಇದರಿಂದ ತೊಂದರೆ ಇದೆ ಅಂತ ಇಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ, ಪೇಪರಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿದೆ. ಏನಾದರೂ ಒಂದು ಪರಿಹಾರ ಮಾಡಬೇಕು ತಾತ್ಕಾಲಿಕವಾಗಾದರೂ ಅಂತ ಹೇಳಿ ನಾನು ನಮ್ಮ ಸ್ಟಾರ್ ಚಂದ್ರಣ್ಣ ಅವರ ಕಂಪ್ನಿಗೆ, ಸ್ಟಾರ್ ಚಂದ್ರಣ್ಣ ಅವರು ಮಾತಾಡಿ ಅದು ತಮ್ಮ ಕೆಲಸ ಅಲ್ಲದೆ ಇದ್ದರೂ ತಾವು ಮಾಡಿಕೊಡ್ಬೇಕಣ್ಣ, ಒಂದನ್ನು ಟಾರ್ ಹಾಕಿ ಕೊಡಬೇಕು ಅಂತೇಳಿ ವಿನಂತಿ ಮಾಡಿಸ್ದೆ. ನನ್ನ ವಿನಂತಿಗೆ ಪಾಪ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಈ ಕೆಲಸಕ್ಕೆ ಅವರು ಚಾಲನೆ ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೀನಿ. ನಮಸ್ಕಾರ ಅಕ್ಕ, ಚೆನ್ನಾಗಿದ್ದೀರಾ?